ಸೊ ನಮಸ್ಕಾರ ಎಲ್ಲರಿಗೂ. ಸೊ ನೀವು ಇಂಡಿಯಾದಲ್ಲಿ ಆಪಲ್ ಸ್ಟೋರ್ ನೋಡಿದೀರಾ? ಒಂದು ಹಾರ್ಡ್ಲಿ ಒಂದು 2-3 ಆಪಲ್ ಸ್ಟೋರ್ ಇರ್ಬೋದು ಅಂತ ಅನ್ಸುತ್ತೆ. ಬಟ್ ನಾನು ಇವತ್ತು ನಿಮಗೆ ಸೊ ಅಮೆರಿಕಾದಲ್ಲಿ ಆಪಲ್ ಸ್ಟೋರ್ ಯಾವ ತರ ಇದೆ, ಇಂಡಿಯಾಗಿಂತ ಏನಾದ್ರೂ ಡಿಫ್ರೆಂಟ್ ಆಗಿರುತ್ತಾ, ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಇವತ್ತು ಇಲ್ಲಿ ಮೆರಿಲ್ಯಾಂಡ್ ಅಂತ ಒಂದು ಸ್ಟೇಟ್, ಕೊಲಂಬಿಯಾ ಮಾಲ್ ಅಂತ ಇದೆ. ಸೊ ಅದರೊಳಗಡೆ ಒಂದು ಆಪಲ್ ಸ್ಟೋರ್ ಇದೆ. ಇಲ್ಲಿ ಯಾವ ತರ ಇರುತ್ತೆ ಸೇಲ್ಸ್, ಸೊ ಇಂಡಿಯಾಗಿಂತ ಇದೇನಾದ್ರೂ ಸ್ಪೆಷಲ್ ಆಗಿರುತ್ತಾ, ಸೊ ರೇಟ್ ಏನಾದ್ರೂ ಕಡಿಮೆ ಇರುತ್ತಾ, ಸೊ ಬನ್ನಿ ತೋರಿಸ್ತೀನಿ. ಓಕೆ, ಸೊ ನಾನು ಈಗ ಜಸ್ಟ್ ಒಳಗಡೆ ಎಂಟರ್ ಆದೆ. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲಿ ನೋಡಿ, ಸೊ ಲೆಫ್ಟ್ ಸೈಡ್ ಅಲ್ಲಿ ಇದೆಲ್ಲ ಅಕ್ಸೆಸರೀಸ್ ಇಟ್ಟಿದ್ದಾರೆ. ಈ ಅಕ್ಸೆಸರೀಸ್ ಅಂದ್ರೆ ಜಸ್ಟ್ ಇದು ಬ್ಯಾಕ್ ಕವರ್ಗಳು, ಇದಕ್ಕೆ $30 ಇದು. ಸೊ ಇದಕ್ಕೆ ಬೇರೆ ಪ್ರೈಸ್ ಇದೆ, ಮತ್ತೆ ಈ ಬ್ಯಾಕ್ ಕವರ್ಗೆ ಬೇರೆ ಪ್ರೈಸ್ ಇದೆ. ಸೊ ಇದಕ್ಕೂ ಕೂಡ $15 ಇದೆ, ಇದಕ್ಕೂ $30. ಸೊ ಎರಡು ಸೇರಿದ್ರೆ $45. ಸೊ ಯೂಶುವಲ್ ಆಗಿ ಯಾರು ತಗೊಳ್ಳೋದಿಲ್ಲ. ಸೊ ಈ ಬ್ಯಾಕ್ ಕವರ್ ತಗೋತಾರೆ. ಸೊ ಇದಕ್ಕೆ $30 ಅಂದ್ರೆ ನಮ್ ದುಡ್ಡು ಪ್ರಕಾರ ಆಲ್ಮೋಸ್ಟ್ ಒಂದು $2,800 ಆಗುತ್ತೆ ಅದು. ನೋಡಿ, ಇದೆಲ್ಲ ಡಿಸ್ಪ್ಲೇ ಪೀಸ್ಗಳು, ಇದೆಲ್ಲ ಇಲ್ಲೂ ಕೆಳಗಡೆನ ಕೂಡ ಇದೆ. ಸೊ ನಮ್ಗೆ ಯಾವ್ದು ಬೇಕು ಇಲ್ಲಿ ಮೇಲ್ಗಡೆ ತೋರಿಸಿದ್ರೆ ಯಾವ ಕಲರ್ ಬೇಕು, ಸೊ ಬ್ಲಾಕ್ ಬೇಕಾ, ಬ್ಲೂ ಬೇಕಾ, ಗ್ರೀನ್ ಬೇಕಾ, ಸೊ ಯಾವ್ದಾದ್ರೂ ಕೂಡ ನೀವು ಚೂಸ್ ಮಾಡ್ಕೋಬಹುದು ಕೆಳಗಡೆ. ಸೊ ಇದೆಲ್ಲ ಕಲರ್ ಪ್ಯಾಟರ್ನ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ನೋಡಿ, ಸೊ ಈ ವಾಲ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಲರ್ ಬ್ಯಾಕ್ ಕವರ್ಗಳು ಸಿಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಇರೋದು ನೋಡಿ, ಇದೆಲ್ಲ iPhone 17 Pro Max, ಅದ್ರದ್ದೆಲ್ಲ ಟ್ಯಾಗ್ಗಳಿದು. ಇದು 16 ಇದೆ, 15 ಕೂಡ ಇದೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ 16, 17 Pro Max, 17 Pro ಎಲ್ಲ ಕೂಡ ಇದೆ ಬ್ಯಾಕ್ ಕವರ್ಗಳು. ಮತ್ತೆ ಇದು ಕೂಡ ಆಕ್ಸೆಸರೀಸ್, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ. ಸೊ ಇಲ್ಲಿಟ್ಟಿರೋದೆಲ್ಲ ಇದು ಕೂಡ ಆಕ್ಸೆಸರೀಸ್. ಸೊ ಇದೆಲ್ಲ ವಾಚ್ ಬೆಲ್ಟ್ಗಳು ನೋಡಿ, ಸೀರೀಸ್ 11 ಇದೆ, ಇದು ಅಂದ್ರೆ ಲೇಟೆಸ್ಟ್ ಇದು. ಸೊ ಯಾವ ಕಲರ್ ಬೇಕು ಆ ಕಲರ್ನ ಅದೇ ಸೀರೀಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಈ ತರ ಇರ್ಲಿಲ್ಲ, ಸೊ ಬೇರೆ ತರ ಡಿಸೈನ್ ಇತ್ತು, ಜಸ್ಟ್ ಗ್ಲಾಸ್ ಪೀಸ್ ತರ ಇತ್ತು. ಸೊ ನನ್ಗನ್ಸುತ್ತೆ ಇಂಡಿಯಾದಲ್ಲೂ ಕೂಡ ಇದೇ ತರ ಸೀರೀಸ್ ಮಾಡಿದ್ದಾರೆ. ಸೇಮ್ ನಿಮ್ಗೆ ಲುಕ್ ಅಲ್ಲೂ ಕೂಡ ಇದೇ ತರ ಕಾಣುತ್ತೆ ನೋಡಿ. ಈ ತರ ಬಾಕ್ಸ್ ತರ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಅದರಿಂದನೇ ಎಲ್ಲ ಇಟ್ಟಿದ್ದಾರೆ. ಸೊ ಡೈರೆಕ್ಟ್ ನೀವು ಚೂಸ್ ಮಾಡಿ, ಮೇಲ್ ಕಲರ್ ನೋಡಿ, ಕೆಳಗಡೆ ನಿಮ್ಗೆ ಯಾವ್ದು ಬಾಕ್ಸ್ ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ ಗುರು. ಇದನ್ನು ಕೂಡ ಅಷ್ಟೇ, ಇದನ್ನು $28 to $30 ಆಗುತ್ತೆ. 2,800, 3,000ವರೆಗೂ ಇದೆ ಜಸ್ಟ್ ವಾಚ್ ಬೆಲ್ಟ್. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಇದು ಕೂಡ ಫಿಟ್ನೆಸ್ ವಾಚ್ ಸೀರೀಸ್. ಮತ್ತೆ ಬೀಟ್ಸ್ ಬ್ಲೂಟೂತ್ ಸ್ಪೀಕರ್ ಕೂಡ ಇಟ್ಟಿದ್ದಾರೆ. ಸೊ ಇದು ಜಸ್ಟ್ ಕನೆಕ್ಟರ್, ಇದು USB ಕೇಬಲ್. ಮತ್ತೆ ಇಲ್ಲಿ ನೋಡಿ, ಇದು ಕೂಡ ಬೀಟ್ಸ್. ಇಲ್ಲಿರೋದೆಲ್ಲ ಬೀಟ್ಸ್ ಸೀರೀಸ್ ಆಕ್ಚುಲಿ, ಇದು ಫಿಟ್ನೆಸ್ ಪ್ಲಸ್ ಅಂತ. ಸೊ ಬೀಟ್ಸ್ ಮತ್ತು ಇನ್ನೊಂದು, ಸೊ US ಇಂದ ಯಾರಾದರೂ ಬರೋರಿದ್ರೆ ಅವ್ರ ಹತ್ರ ಐಫೋನ್ ತರಿಸ್ಬಿಡೋಣಪ್ಪ, ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಡಿಮೆ ದುಡ್ಡು ಅಂತ ಯೋಚನೆ ಮಾಡ್ತಾ ಯಾರಾದರೂ ಇದ್ದರೆ, ಸೊ ಅಂಥವ್ರಿಗೆ ನಾನು ಈ ಕಿವಿ ಮಾತು. ಸೊ ದಯವಿಟ್ಟು ನೀವು ಯಾವುದೇ ಐಫೋನ್ನ US ಇಂದ ತರಿಸೋದಕ್ಕಿಂತ ಮುಂಚೆ ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ಫಸ್ಟು ಯೋಚನೆ ಮಾಡಿ ಆಮೇಲೆ ತರಿಸ್ಕೊಳ್ಳಿ. ಏಕೆಂದರೆ ಇದು ನನ್ನ 10 ವರ್ಷದಲ್ಲಿ ನನ್ನ ಅನುಭವದ ಮಾತು. ಒಂದು 8-10 ಸೆಟ್ಗಳನ್ನ ತೊಗೊಂಡೋಗಿ ಕೊಟ್ಟು ಅದರಲ್ಲಿ ಒಂದು ಅರ್ಧ ಹೊಗೆ ಹಾಕಿಸ್ಕೊಂಡು ಆ ಇಡೀ ಶಾಪನ್ನೆಲ್ಲ ಇನ್ನೂ ಕೂಡ ನನ್ನ ಮೇಲೆ ಇದೆ. ಸೊ ಅದು ಏನಂತ ನಾನು ನಿಮ್ಗೆ ಹೇಳ್ತೀನಿ, ಹಾಗೆ ವಿಡಿಯೋ ನೋಡ್ತಾ ಇರಿ. ನೋಡಿ, ಇದು ಎಷ್ಟಿದೆ ಅಂತ ಅಂದ್ರೆ 2 ತರ ಆಫರ್ ಬರುತ್ತೆ. ಸೊ ಮಂತ್ಲಿ ಪೇ ಮಾಡ್ತೀರಾ ಇಲ್ಲ ಇನ್ ಫುಲ್ ಕ್ಯಾಶ್ ಕೊಡ್ತೀರಾ ಅಂತ. ಸೊ ಮಂತ್ಲಿ ಪೇ ಮಾಡಿದ್ರೆ ಈ ತರ ಆಪ್ಷನ್ಸ್. ಸೊ 256 GB ತಗೊಂಡ್ರೆ ಕೆಪಾಸಿಟಿ ನಿಮ್ಗೆ ತಿಂಗಳಿಗೆ $50. ಸೊ ಅಂದ್ರೆ ಒಂದು 4,500 ಮಂತ್ಲಿ ಬೀಳುತ್ತೆ, ಅಂದ್ರೆ 24 ತಿಂಗಳು ಕಟ್ಟಬೇಕು. ನೀವೇನಾದ್ರೂ ಫುಲ್ ಕೊಡ್ತೀರಾ ಅಂತ ಅಂದ್ರೆ ನೋಡಿ, 256 GB $1,200 ಅಂತಂದ್ರೆ ನಿಮ್ಗೆ ಟ್ಯಾಕ್ಸ್ ಎಲ್ಲ ಸೇರಿ ನಿಮ್ಗೆ ಆಲ್ಮೋಸ್ಟ್ 1,10,000 15,000 ಬೀಳುತ್ತೆ. ಮತ್ತೆ ಇದು ಕೆಪಾಸಿಟಿ ಮೇಲೆ ಡಿಫ್ರೆಂಟ್ ಇದೆ ನೋಡಿ ಪ್ರೈಸ್. ಸೊ 512 GB ಗೆ $1,400. ಸೊ ನಾನೇನು ಡಾಲರ್ ಹೇಳ್ತಾ ಇದ್ದೀನಿ ಅದನ್ನ ನೀವು $92 ಇಂಟು 92 rupeesಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಬಿಡಿ. ಮತ್ತೆ 1 TB ಕೆಪಾಸಿಟಿ $1,600 ಇದೆ. ಮತ್ತೆ
2 ಟೆರಾಬೈಟ್ಗೆ 2,000 ಇದೆ. ನಿಮ್ಗೆ ಆಲ್ಮೋಸ್ಟ್ 2,10,000 ಬರುತ್ತೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಸೊ 2 ಟೆರಾಬೈಟ್ ಇರುವಂತ ಇದೊಂದು ಐಫೋನ್ 17 ಪ್ರೋ ಮ್ಯಾಕ್ಸ್ 2,20,000 ಆಗುತ್ತೆ ನಿಮಗೆ. ಸೊ 2,20,000 ಕೊಟ್ಟು ನೀವು ಆಪಲ್ ಫೋನ್ ತಗೋಬೇಕಾ, ನೀವೇ ಡಿಸೈಡ್ ಮಾಡಿ. ಆಯ್ತು, ಯಾಕಂದ್ರೆ ಅದು ಗ್ಲಾಸ್ ಫಿನಿಶ್ ಆಗಿರ್ಬೋದು, ಅದ್ರ ಟೆಕ್ನಾಲಜಿ ಆಗಿರ್ಬೋದು, ಅದ್ರ ಡಿಸ್ಪ್ಲೇ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಫ್ರೆಂಡ್ಸ್ ನಾವೆಲ್ಲ ಬಂದಿದ್ವಿ ಒಂದು ವಾಚ್ ನೋಡೋದಕ್ಕೆ ಅಂತ. ಬಟ್ ಏನ್ ಮಾಡ್ತೀವೋ ಏನೋ ಗೊತ್ತಿಲ್ಲ. ಸೊ ಕೊನೆಯಲ್ಲಿ ಒಂದೋ ಎರಡೋ ಸೆಲ್ ಫೋನ್ಗಳು ಅಂದ್ರೆ ಐಫೋನ್ 17 ತಗೊಂಡು ಹೋಗ್ಬಿಡ್ತೀವಿ, ಗೊತ್ತಾಗಲ್ಲ. ಬಟ್ ಕೊನೆವರೆಗೂ ನೋಡಿ, ನಾವು ತಗೋತೀವೋ ಇಲ್ವಾ ಅದು ನಿಮಗೆ ತೋರಿಸ್ತೀನಿ. ಮುಂದೆ ನೋಡ್ತಾ ಇದೀರಲ್ಲ, ನಿಮ್ಗೆ ಯಾರ್ಯಾರು ರೆಡ್ ಟಿ ಶರ್ಟ್ ಅಲ್ಲಿ ಕಾಣಿಸ್ತಾ ಇದಾರೆ, ಸೊ ಅವರೆಲ್ಲ ಆಪಲ್ ನ ಸೇಲ್ಸ್ ಪರ್ಸನ್ ಮತ್ತೆ ಹೆಲ್ಪರ್ ಗಳಂತಾನು ಕೂಡ ಹೇಳ್ಬೋದು. ನೋಡಿ, ಇಲ್ಲಿ ಆಲ್ಮೋಸ್ಟ್ ನಾನು ಕೌಂಟ್ ಮಾಡಿದ ಪ್ರಕಾರ ಒಂದು 15 ಜನ ಇದಾರೆ. ಸೊ ಇದೊಂದು ಶೋರೂಮ್ ಅಲ್ಲಿ 15 ಜನ ಹೆಲ್ಪರ್ಗಳು, 15 ಜನ ಸೇಲ್ಸ್ ಪರ್ಸನ್ ಅಂತ ಅಂದ್ರೆ ತುಂಬಾ ಗ್ರೇಟ್. ನಾವು ಏನೇ ಒಂದು ಆಪಲ್ ಪ್ರಾಡಕ್ಟ್, ನನ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಟಕ್ಕಂತ ಬರ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅವ್ರು ಮಾತಾಡೋ ಸ್ಟೈಲು, ಮಾತಾಡೋ ರೀತಿನಲ್ಲೇನೆ ಏನಾದ್ರೂ ಒಂದು ತಗೋಬೇಕಪ್ಪ ಅಂತ ಅನ್ನಿಸ್ಬಿಡುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ, ನೀವು ಯಾರಾದರೂ ಯು ಎಸ್ ಇಂದ ಆ್ಯಪಲ್ ಫೋನ್ ತರಿಸ್ಕೋಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ, ಸೊ ನಾನೀಗ ಒಂದಷ್ಟು ಲಿಸ್ಟನ್ನು ಹೇಳ್ತೀನಿ. ಸೊ ಅದಾದಮೇಲೆ ನೀವು ಡಿಸೈಡ್ ಮಾಡಿ, ಸೊ ಯು ಎಸ್ ಇಂದ ಐಫೋನ್ ತರಿಸ್ಕೊಳ್ಳೋದು ಬೇಕಾ ಇಲ್ಲ ಬೇಡವಾ ಅಂತ. ಸೊ ನಾನೀಗ ಐಫೋನ್ 17 ಪ್ರೋ ಮ್ಯಾಕ್ಸ್ 256 GB ಇರೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಒಂದು ಪ್ರೈಸ್ ಡಿಫ್ರೆನ್ಸು, ಅಫ್ಕೋರ್ಸ್ ಎಸ್. ಸೊ ಇಂಡಿಯಾಕ್ಕೂ ಮತ್ತು ಯು ಎಸ್ಗೂ ಕೂಡ ಪ್ರೈಸ್ ಡಿಫ್ರೆನ್ಸು ಕಂಪೇರ್ ಮಾಡಿದ್ರೆ, ಸೊ ಇಂಡಿಯಾದಲ್ಲಿ ನಿಮಗೆ 1,49,900 ರೂಪಾಯಿ ಇದೆ, ಅಂದರೆ ಆಲ್ಮೋಸ್ಟ್ 1.5 ಲಕ್ಷ ಇದೆ. ಸೊ ನೀವು ಆ್ಯಪಲ್ ಸ್ಟೋರಲ್ಲಾದರೂ ಚೆಕ್ ಮಾಡ್ಬೋದು, ಇಲ್ಲ ಅಮೆಝಾನಲ್ಲಾದರೂ ಚೆಕ್ ಮಾಡ್ಬೋದು. ಸೊ 1.5 ಲಕ್ಷ ಇದೆ. ಬಟ್ ಯು ಎಸ್ ಅಲ್ಲಿ ನಿಮ್ಗೆ ಸೇಮ್ ಸೆಲ್ ಫೋನ್ ಐಫೋನ್ 17 ಪ್ರೋ ಮ್ಯಾಕ್ಸ್ 256 GB ನಿಮಗೆ ಬರೀ 1,14,500 ಸಿಗುತ್ತೆ. ಸೊ ನಿಜವಾಗ್ಲೂ ಇದು ಪ್ರೈಸಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರೈಸು, ಆಲ್ಮೋಸ್ಟ್ ಒಂದು 35,000 ರೂಪಾಯಿ ಕಡಿಮೆ ಆಗುತ್ತೆ. ಬಟ್ ಇನ್ನೇನೇನು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ಒಂದು ವಾರಂಟಿ ಡಿಫ್ರೆನ್ಸ್ ಇದೆ. ಸೊ ನೀವು ಯು ಎಸ್ ಅಲ್ಲಿ ತೊಗೊಂಡ್ರೆ ಇಂಡಿಯಾದಲ್ಲಿ ಹೋಗಿ ಅದೇನಾದರೂ 1 ವರ್ಷ ಒಳಗಡೆ ಇಲ್ಲ 1 ವರ್ಷ ಆದಮೇಲೂ ಕೂಡ ಅದೇನಾದರೂ ಹೊಗೆ ಹಾಕಿಸ್ಕೊಂಡ್ರೆ, ನಿಮ್ಗೆ ಇಂಟರ್ನ್ಯಾಷನಲ್ ವಾರಂಟಿ ಇದ್ದರೆ ಮಾತ್ರ ಅದನ್ನು ಫ್ರೀಯಾಗಿ ರಿಪೇರ್ ಮಾಡಿಕೊಡ್ತಾರೆ, ಇಲ್ಲ ಅಂತ ಅಂದರೆ ಇಲ್ಲ. ಸೊ ಎರಡನೇದು ಡಿವೈಸ್ ಕಾನ್ಫಿಗ್ರೇಷನ್. ಸೊ ಯು ಎಸ್ಗೆ ತಕ್ಕಂತೆ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಡಿವೈಸ್ ಕಾನ್ಫಿಗ್ರೇಷನ್ ಡಿಫ್ರೆಂಟ್ ಇರುತ್ತೆ, ಮತ್ತು ಇಂಡಿಯಾಗೆ ಬೇರೆ ಇರುತ್ತೆ. ಯಾಕೆಂದರೆ ನೀವು ಯು ಎಸ್ ಅಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಕೂಡ 5G ನೆಟ್ವರ್ಕ್ ಇರುತ್ತೆ. ಇಲ್ಲಿ ಟಿ ಮೊಬೈಲ್ ಅಂತ ಇರುತ್ತೆ, ಮತ್ತು ವೆರಿಝೋನ್ ಅಂತ ಇರುತ್ತೆ. ಸೊ ಇದು ಎಲ್ಲ ಕಡೆನೂ ಕೂಡ 5G ನೆಟ್ವರ್ಕ್ ಕೊಡುತ್ತೆ. ಬಟ್ ಇಂಡಿಯಾದಲ್ಲೂ ಕೂಡ 5G ನೆಟ್ವರ್ಕ್ ಇದೆ, ಬಟ್ ಎಲ್ಲ ಕಡೆನೂ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೆ ತಕ್ಕಂತೆ ಡಿವೈಸ್ ಕಾನ್ಫಿಗ್ರೇಷನ್ ಮಾಡಿರ್ತಾರೆ. ಸೊ ನೀವು ಯು ಎಸ್ ಅಲ್ಲಿ ತೊಗೊಂಡೋಗಿದ್ದ ಮೊಬೈಲ್ನ ಇಂಡಿಯಾದಲ್ಲಿ ಯೂಸ್ ಮಾಡಿದ್ರೆ, ಸೊ ಯು ಎಸ್ ಅಲ್ಲಿ ನಿಮಗೆ 4 ಸಿಗ್ನಲ್ಸ್ ಬರ್ಬೋದು, ಬಟ್ ಇಂಡಿಯಾದಲ್ಲಿ ನಿಮ್ಗೆ ಬರೀ 2-3 ಮಾತ್ರ ಬರುತ್ತೆ. ಸೊ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ರಿಟರ್ನ್ ಪಾಲಿಸಿ. ಸೊ ಯು ಎಸ್ ಅಲ್ಲಿ ನೀವು ಯೂಸ್ ಮಾಡಿ 15 ದಿನ ಆದಮೇಲೂ ಕೂಡ, ಅಂದರೆ ಆಲ್ಮೋಸ್ಟ್ 2 ವೀಕ್ಸ್. ಸೊ 2 ವೀಕ್ಸಲ್ಲಿ ನೀವು ತೊಗೊಂಡೋಗಿ ರಿಟರ್ನ್ ಕೊಟ್ಟರು ಕೂಡ ನಿಮಗೆ 100% ದುಡ್ಡು ವಾಪಸ್ ಕೊಡ್ತಾರೆ. ಬಟ್ ಇಂಡಿಯಾದಲ್ಲಿ ಇಲ್ಲ. ಇಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇದೆಯಲ್ಲ, ಇದು ಸಿಕ್ಕಾಬಟ್ಟೆ ದೊಡ್ಡ ಸ್ಕ್ರೀನ್. ಇದು ನಿಮ್ಗೆ ಯಾವ್ಯಾವ್ದೋ ಆಪಲ್ ಅಂದ್ರೆ ಐಟಮ್ಸ್ಗಳು ಸಿಗುತ್ತೆ. ಸೊ ಅದೆಲ್ಲ ನಿಮ್ಗೆ ಡಿಸ್ಪ್ಲೇನಲ್ಲೇ ಬರ್ತಾ ಇದೆ ನೋಡಿ. ಇದು ಡಿಫ್ರೆಂಟ್ ಕಲರ್ ಆಗಿರ್ಬೋದು. ಇದು ಐಫೋನ್ 17 ಪ್ರೋ ಮ್ಯಾಕ್ಸ್ ಇದು. ಸೊ ಐಫೋನ್ 17 ಮ್ಯಾಕ್ಸ್ ಆಗಿರ್ಬೋದು, ಪ್ರೋ ಮ್ಯಾಕ್ಸ್ ಆಗಿರ್ಬೋದು, ಇದು ಡಿಸ್ಪ್ಲೇ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಸೊ ಇಂಡಿಯಾದಲ್ಲಿ ಇಲ್ಲ ಅನ್ಕೋತೀನಿ ಇದು. ವಾವ್, ಚೆನ್ನಾಗಿದೆ ಒಂಥರ ಇದು. ಸೊ ನೀವೇನಾದ್ರೂ ತಗೋಬೇಕು, ಅದು ಯಾವ ತರ ಅಂದ್ರೆ ಡಿಸ್ಪ್ಲೇ ನೀವು ವಿಡಿಯೋನಲ್ಲಿ ನೋಡ್ಬೇಕು ಅಂತಂದ್ರೆ, ಒಳಗಡೆ ಎಂಟರ್ ಆಗಿದ ತಕ್ಷಣ ಇದೊಂದು ಚೆನ್ನಾಗಿದೆ, ಒಂಥರ ಅಟ್ರಾಕ್ಷನ್ ಆಗಿದೆ ಇದು. ಸೊ ಆಪಲ್ ಅವ್ರದ್ದು ಇದೊಂದು ಸ್ಟ್ಯಾಂಡರ್ಡ್ನೆಸ್ ಅಂತಾನೆ ಹೇಳ್ಬೋದು. ಸೊ ನನ್ನ ಹೆಂಡ್ತಿನೂ ಕೂಡ 16 ಪ್ರೋ ಮ್ಯಾಕ್ಸೇ ಯೂಸ್ ಮಾಡ್ತಾ ಇದ್ಲು. ಬಟ್ 1 ವರ್ಷದ ಮೇಲೆ 2 ತಿಂಗಳಾಗಿತ್ತಷ್ಟೇ. ಸೊ ಒಂದಿನ ಇದ್ದಕ್ಕಿದ್ದಂಗೆ ಸ್ವಿಚ್ ಆನ್ ಆಗೇ ಇಲ್ಲ. ಆಮೇಲೆ ಆ್ಯಪಲ್ ಕೇರ್ಗೆ ಕಾಲ್ ಮಾಡಿ ಕೇಳಿದ್ವಿ. ಸೊ ಅವ್ರು ಹೇಳಿದ್ರು ಮೊಬೈಲ್ನ ಚೆಕ್ ಮಾಡಿ
ಇಲ್ಲ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಮದರ್ ಬೋರ್ಡೇ ಹೋಗ್ಬಿಟ್ಟಿದೆ, ನೀವು ಹೊಸದು ಹಾಕಿಸ್ಬೇಕು, ಅದಕ್ಕೆ $600 ಆಗುತ್ತೆ ಅಂತ ಹೇಳಿದ್ರು. ಸೊ $600 ಕೊಟ್ಟು ಪುನಃ ರಿಪೇರಿ ಮಾಡಿಸಿದ್ರೆ ವರ್ತಲ್ಲ ಅಂತ ಹೇಳಿ ಸೊ ಅದನ್ನು ಬಿಸಾಕಿ ಸೊ ನಾವೊಂದು 17 Pro Maxನ್ನು ಬುಕ್ ಮಾಡಿದ್ವಿ. ಅಂದರೆ ಶೋರೂಮಲ್ಲಿ ಅದು ಸ್ಟಾಕ್ ಇರಲಿಲ್ಲ ಆ ಕಲರು. ಸರ್ ನೀವು ಬುಕ್ ಮಾಡಿ ಇನ್ನೊಂದು 3-4 ದಿನದಲ್ಲಿ ಮನೆಗೆ ಬರುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ಬುಕ್ ಮಾಡಿದ್ವಿ. ಸೊ ಇಲ್ಲಿ ಮನೆಗೆ ಬಂತು. ಸೊ ನನ್ನ ಹೆಂಡ್ತಿನೂ ಕೂಡ ಖುಷಿ ಆದಳು. ಸೊ ನಮ್ಮ ಫ್ರೆಂಡ್ಸುಗಳು ಕೂಡ ಒಂದಷ್ಟು ಫೋನ್ಸು ಮತ್ತು ಆ್ಯಪಲ್ ಏರ್ ಟ್ಯಾಗನ್ನು ತೊಗೊಂಡ್ರು. ಸೊ ಅಂದಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸೊ ಐಫೋನ್ ತೊಗೊಳ್ಳೋರಿಗೆ ಇದೊಂದು ಒಳ್ಳೆ ವಿಡಿಯೋ ಅಂತ ನಿಮ್ಗೆ ಅನಿಸಿದ್ರೆ ಸೊ ದಯವಿಟ್ಟು ಇದೊಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಅಂದಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಿಂದ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ. ಸೊ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇದೊಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.